ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಧರ್ಮಸ್ಥಳ ದೇವಸ್ಥಾನವನ್ನು ಸರ್ಕಾರದ ಸುಪರ್ದಿಗೆ ಪಡೆದು ಜಿಲ್ಲೆಯ ಮಾದಪ್ಪನ ಬೆಟ್ಟದ ದೇವಾಲಯವನ್ನ ಸಾಲೂರು ಮಠದ ಸುಪರ್ದಿಗೆ ವಹಿಸಲು ಕೆಳ್ಳಂಬಳ್ಳಿ ಸೋಮನಾಯ್ಕ ಆಗ್ರಹ. ಚಾಮರಾಜನಗರ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಎಂಬಂತೆ ಜಿಲ್ಲೆಯ ಮಾದಪ್ಪ ಬೆಟ್ಟದ ಮಾದರಿಯಲ್ಲಿ ಧರ್ಮಸ್ಥಳದ ಮಂಜುನಾಥೇಶ್ವರ ದೇವಸ್ಥಾನವನ್ನ ಮುಜರಾಯಿ ಇಲಾಖೆಯ ಸುಪರ್ದಿಗೆ ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ಜಿಲ್ಲೆಯ ಮಾದಪ್ಪ ಬೆಟ್ಟವನ್ನ ಸಾಲೂರು ಮಠದ ಸುಪರ್ದಿಗೆ ವಹಿಸಬೇಕೆಂದು ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕೆಳ್ಳಂಬಳ್ಳಿ ಸೋಮನಾಯ್ಕ ಒತ್ತಾಯಿಸಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಪವಿತ್ರವಾದ ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಕೊಲೆ ಪ್ರಕರಣಗಳು ರಾಜ್ಯಾದ್ಯಂತ ದೇಶಾದ್ಯಂತ ಪತ್ರಿಕೆ ಟಿವಿಗಳಲ್ಲಿ ಮುನ್ನೋಳಿಯಲ್ಲಿದೆ. ರಾಜ್ಯ ಸರ್ಕಾರ ಯಾವುದೇ ಮುಲಾಜಿಲ್ಲದೆ ಈಗಾಗಲೇ ಕ್ರಮ ಕೈಗೊಳ್ಳಬೇಕಾಗಿದ್ದು, ರಾಜ್ಯ ಸರ್ಕಾರ ಏಕೆ ಮೀಷ ಎಣಿಸುತ್ತಿದೆ ಎಂಬುದೇ ಅರ್ಥವಾಗುತ್ತಿಲ್ಲ. ಯಾವುದೇ ಸರ್ಕಾರ ಇದ್ದಾಗ ಆ ಸರ್ಕಾರದ ಮೇಲೆ ಒತ್ತಡ ಹೇರುವುದು, ಗೃಹ ಸಚಿವರಿಗೆ ಹೇಳಿ ಲಾಭಿ ಮಾಡುವುದು. ರಾಜ್ಯದಲ್ಲಿ ಯಾವುದೇ ಸರ್ಕಾರವಾಗಲಿ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸಬೇಕಾದ ಸರ್ಕಾರ ಇರಬೇಕೇ ಹೊರತು ಹಣಕ್ಕೆ ಬೆಲೆ ಕೊಡುವ ಸರ್ಕಾರ ರಾಜ್ಯದಲ್ಲಿ ಬೇಡವೇ ಬೇಡ ಎಂದರು. ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ದೇವಸ್ಥಾನದ ಪೂಜೆ ಪುನಸ್ಕಾರಗಳನ್ನು ಆಚರಣೆ ಮಾಡಿಕೊಂಡು ಬರುತ್ತಿದ್ದು, ರಾಜ್ಯ ದೇಶದಲ್ಲಿ ಒಳ್ಳೆಯ ಹೆಸರು ಮಾಡಿದರು. ಕೊಲೆ ಪ್ರಕರಣವೊಂದರಲ್ಲಿ ನಿಮ್ಮ ತಮ್ಮನ ಮಗನ ಹೆಸರು ತರುತ್ತಿದ್ದಾರೆ ಎಂದು ರಾಜಕಾರಣ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವುದು ಸರಿಯಲ್ಲ. ಅದನ್ನು ನ್ಯಾಯಬದ್ಧವಾಗಿ ಪೊಲೀಸ್ ಠಾಣೆಯ ಮುಖಾಂತರ ನಡೆಸಿದರೆ ಇಂಥ ಪರಿಸ್ಥಿತಿ ಬರುತ್ತಿರಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಪ್ರಾರಂಭದಲ್ಲಿ ಮೈಸೂರಿನ ಮಹಾರಾಜರ ಆಸ್ತಿಗಳನ್ನು ಮುಟ್ಟುಗೋಲು ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದರು. ಮಹಾರಾಜರು ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸಿದವರು. ಅಂತವರ ಆಸ್ತಿಯನ್ನ ಮುಟ್ಟುಗೋಲು ಮಾಡಿಕೊಂಡ ಮುಖ್ಯಮಂತ್ರಿಗಳು ಧರ್ಮಸ್ಥಳವನ್ನ ಯಾಕೆ ಮುಟ್ಟುಗೋಲು ಮಾಡಿಕೊಳ್ಳುತ್ತಿಲ್ಲ ಎಂದು ಪ್ರಶ್ನಿಸಿದರು. ಧರ್ಮಸ್ಥಳ ಮುಟ್ಟುಗೋಲು ಮಾಡಿಕೊಂಡರೆ ರಾಜ್ಯದಲ್ಲಿ ಅರ್ಧ ಸರ್ಕಾರ ನಡೆಸಬಹುದು. ಹಾಗಾಗಿ ಸರ್ಕಾರ ವೀರೇಂದ್ರ ಹೆಗಡೆಯವರ ಜೀವನಕ್ಕೆ ಬೇಕಾಗಿರುವ ಆಸ್ತಿ ಬಿಟ್ಟು ಧರ್ಮಸ್ಥಳವನ್ನ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು. ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ರಾಜ್ಯಾದ್ಯಂತ ಬಡ್ಡಿ ವ್ಯವಹಾರ ಮಾಡುತ್ತಿದ್ದಾರೆ. ಧರ್ಮಸ್ಥಳ ದೇವಾಲಯದ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ಜಿಲ್ಲೆಯ ಮಹದೇಶ್ವರ ಬೆಟ್ಟ ಸಾಲೂರು ಮಠಕ್ಕೆ ಸೇರಿದ್ದಾಗಿದೆ. ಹಾಗಾಗಿ ಸಾಲೂರು ಮಠದ ಸುಪರ್ದಿಗೆ ವಹಿಸಬೇಕು. 1 ತಿಂಗಳ ಗಡುವು ನೀಡುತ್ತಿದ್ದೇವೆ. ಯಾವುದೇ ಕ್ರಮ ಕೈಗೊಳ್ಳದಿದ್ದರೆ ಮಾದಪ್ಪನ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿ ಸರ್ಕಾರದ ವಿರುದ್ಧ ಹೋರಾಟ ರೂಪಿಸಬೇಕಾಗುತ್ತದೆ ಎಂದು ಕೆಳ್ಳಂಬಳ್ಳಿ ಸೋಮನಾಯ್ಕ ಎಚ್ಚರಿಸಿದ್ದಾರೆ. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ಈಗಾಗಲೇ ರಾಜ್ಯಾದ್ಯಂತ ದೇಶಾದ್ಯಂತ ಏನು ಪವಿತ್ರವಾದಂಥ ಧರ್ಮಸ್ಥಳ ಇದೆ, ಅದ್ರ ಬಗ್ಗೆ ಈಗಾಗಲೇ ಈ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಎರಡೂ ಕಡೆ ಒಂದೇ ಸಮ ಇತ್ತೀಚಿನ ಬೆಳವಣಿಗೆಗಳು ಏನೇನಾಗಿದೆ, ಭಾಳ ಜನ ಸತ್ತಿದ್ದಾರೆ, ಭಾಳ ಜನ ಅತ್ಯಾಚಾರ ಆಗಿದೆ, ಭಾಳ ಜನ ಮೇಲೆ ಕ್ರಿಮಿನಲ್ ಕೇಸ್ಗಳಾಗಿವೆ. ಇವೆಲ್ಲವೂ ಭಾಳಷ್ಟು ಪತ್ರಿಕೆಗಳಲ್ಲಿ ಮತ್ತು ಇದು ಟಿ ವಿಗಳಲ್ಲಿ ಬರ್ತಾ ಇದೆ. ನನ್ನ ಅನಿಸಿಕೆ ಏನು ಅಂತ ಅನ್ನೋದಾದರೆ, ರಾಜ್ಯ ಸರ್ಕಾರ ಯಾರಿಗೂ ಮುಲಾಜಿಲ್ಲದೆ ಇಷ್ಟೊತ್ತವರೆಗೆ ಕೈ ತಗೋಬೇಕಾದಂಥ ವಿಚಾರ ಇತ್ತು. ಇದು ರಾಜ್ಯ ಸರ್ಕಾರ ಯಾಕೆ ಮೀಸ ಎಣಿಸ್ತವೆ ಅಂತ ಅರ್ಥ ಆಯ್ತಾ ಇಲ್ಲ. ಯಾವುದೇ ಸರ್ಕಾರ ಇದ್ದಾಗ ಆ ಸರ್ಕಾರದ ಮೇಲೆ ಒತ್ತಡಗಳು ಏರೋದು, ಸರ್ಕಾರದ ಲೆವೆಲ್ಗೆ ಹೋಗಿ ಯಾವುದೋ ಒಂದು ಹೆಣ್ಮಗಳು ಸತ್ತೋದು ಅಂತಂತೇಳಿ ಹೋಮ್ ಮಿನಿಸ್ಟ್ರಿಗೆ ಹೋಗಿ ಹೇಳೋದು ಅಂತಂತ ಇದೆಯಲ್ಲ, ಅದು ಈ ರಾಜ್ಯ ಸರ್ಕಾರದ ಆಡಳಿತದ ವಿಫಲವಾಗಿವೆ ಈ ರಾಜ್ಯ ಸರ್ಕಾರಗಳು ಅಂತ ಹೇಳೋಕ್ಕೆ ನಾನು ಬಯಸ್ತೇನೆ. ಈಗಾಗಲೇ ಹಿಂದೆ ಇದ್ದಂಥ BJP ಸರ್ಕಾರ ಇದ್ದಾಗಲೂ ಸಹ ಅನ್ಯಾಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಸರ್ಕಾರ ಆಗಿರಲಿ, ಈ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಆಗಲಿ, ಜನಸಾಮಾನ್ಯರಿಗೆ ನ್ಯಾಯ ದೊರಕಿಸಬೇಕಾದಂಥ ಸರ್ಕಾರ ಇರಬೇಕು ಹೊರತು ಜನಸಾಮಾನ್ಯರಿಗೆ ಅಧಿಕಾರದಲ್ಲಿ ಅವಶ್ಯಕತೆ ಇರೋಂಥ ನ್ಯಾಯ ದೊರಕಿಸ್ಕೊಳ್ಬೇಕಾದಂಥ ಸರ್ಕಾರ ಇರಬೇಕು ಹೊರತು ಈ ಥರ ಹಣಕ್ಕೋ ಐಶ್ವರ್ಯಕ್ಕೋ ಬೆಲೆ ಕೊಡೋದೋ ಇಲ್ಲ ಹಣಕ್ಕೋ ಐಶ್ವರ್ಯಕ್ಕೋ ಬಲಿಯಾಗೋದೋ ಸರ್ಕಾರಗಳು ಬೇಡ ಈ ರಾಜ್ಯದಲ್ಲಿ ಅಂತ ಬೇಜಾರಾಗಿದೆ. ಅದಾದಮೇಲೆ ಒಂದು ಹೇಳೋದು, ನಾನು ಇವತ್ತು ಏನು ಸನ್ಮಾನ್ಯ ಶ್ರೀ ಹೆಗಡೆಯವರು ಇದ್ದಾರೆ ಅಲ್ಲಿ, ಅವರು ಭಾಳ ದಿನದಿಂದ ಆ ದೇವಸ್ಥಾನದ ಪೂಜೆ ಪುರಸ್ಕಾರಗಳನ್ನು ಪ್ರತಿಯೊಂದರ ಒಳ್ಳೆಯದು ಕೆಟ್ಟದ್ದು ಎಲ್ಲ ನೋಡಿಕೊಂಡು ಇವತ್ತು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಿ ಬಂದಿದ್ದಾರೆ. ಬಟ್ ನಾನು ಹೇಳೋದು ಇಷ್ಟೇ, ಅವ್ರಿಗೆ ಮನವಿ ಮಾಡೋದು ಇಷ್ಟೇ,
ನೀವು ಸ್ವಾಮಿ ನೀವು ಯಾಕೆ ಇಷ್ಟು ತಲೆ ಕೆಡಿಸ್ಕೊತಾ ಇದ್ದೀರಿ? ನಿಮ್ಮ ತಮ್ಮನ ಮಗ ಅಂತನ್ನೋದನ್ನು ಒಂದನ್ನು ಯಾವುದಾದ್ರು ಒಂದು ರೂಪದಲ್ಲಿ ತತ್ತಾ ಇದ್ದಾರೆ ಅಂತ ಅನ್ನೋದು ಒಂದೇ ಮಂದಟ್ಟು ಇಟ್ಕೊಂಡು ನೀವು ಈ ಥರ ಅದನ್ನು ರಾಜಕಾರಣ ಮಟ್ಟಕ್ಕೆ ತಗೊಂಡೋಗ್ಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಅದನ್ನು ನ್ಯಾಯಬದ್ಧವಾಗಿ ಆ ಪೊಲೀಸ್ ಸ್ಟೇಷನ್ ಮುಖಾಂತರ ನಡೆಸಿದ್ರೆ, ವಿಚಾರಣೆಗಳು ಸರಿಯಾಗಿ ನಡೆಸಿದ್ರೆ ಇವತ್ತು ಈ ರಾಜ್ಯ ಮಟ್ಟಕ್ಕೆ ಬರಬೇಕಾದಂಥ ಪರಿಸ್ಥಿತಿ ಇಲ್ಲ. ಅದರಿಂದ ಕೂಡಲೇ ಈ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಈ ಮೊದಲು ಬಂದಾಗ ಮೊದಲು ಅಧಿಕಾರಕ್ಕೆ ಬಂದಾಗ, ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ಇವರೇನು ಹೇಳೋದು ಅಂದರೆ ಮೈಸೂರು ಮಹಾರಾಜರ ಒಡೆಯರ ಆಸ್ತಿನೆಲ್ಲ ಮುಟ್ಗೋಲು ಮಾಡ್ಕೊಳ್ತೀನಿ ಅಂತಂತ ಹೊಟ್ಬಿಟ್ರು. ಆಗಾಗಲೇ ಅರಮನೆ ಮುಟ್ಗೋಲು ಮಾಡ್ಕೊಂಡ್ರು, ಎಲ್ಲ ಮಾಡ್ಕೊಂಡ್ರು. ಅದೊಂದು ಸರ್ಕಾರಕ್ಕೆ ಬೆನಿಫಿಟ್ ಬರ್ತದೆ ಅಂತಲೋ ಇನ್ನೊಂದಕ್ಕೋ ಮತ್ತೊಂದು ಮಾಡೋದೊಂದು ಮಾಡಿದ್ರು ಬರುತ್ತೆ. ಅವರು ಈ ರಾಜ್ಯಕ್ಕಾಗಿ ಕಷ್ಟ ಬಿದ್ದಿದ್ದಂಥ ಮನೆತನದವರು ಅವರು ಯಾರೋ ಮಹಾರಾಜರು ಅಂಥವ್ರ ಆಸ್ತಿನ ಮುಟ್ಗೋಲು ಮಾಡ್ಕೊಂಡ್ರಿ ಸ್ವಾಮಿ. ನೀವು ಇವತ್ತು ಈ ಧರ್ಮಸ್ಥಳನ ಯಾಕೆ ನೀವು ಮುಟ್ಗೋಲು ಮಾಡ್ಕೊತಾ ಇಲ್ಲ? ಧರ್ಮಸ್ಥಳನ ಮುಟ್ಗೋಲು ಮಾಡ್ಕೊಂಡ್ರೆ ಅರ್ಧ ಸರ್ಕಾರ ನಡೆಸ್ಬೋದು, ಈ ರಾಜ್ಯದಲ್ಲಿ ಅರ್ಧ ಸರ್ಕಾರ ನಡೆಸ್ಬೋದು ಅದರಿಂದ ದಯಮಾಡಿ ಈ ಹೆಗ್ಡೆಯವರು ಬದುಕಕ್ಕೆ ಎಷ್ಟು ಬೇಕೋ ಅಷ್ಟು ಆಸ್ತಿನ ಬಿಟ್ಟು ಕೂಡಲೇ ಧರ್ಮಸ್ಥಳವನ್ನು ಸರ್ಕಾರ ಮುಟ್ಗೋಲು ಮಾಡ್ಕೋಬೇಕು ಅಂತೇಳಿ ನನ್ನ ಮನವಿ ಸರ್ಕಾರಕ್ಕೆ. ಅದಾದಮೇಲೆ ನೀವೇನಾದ್ರು ಅದರ ನಮ್ಮ ಮನವಿನ ತಿರಸ್ಕರಿಸಿ ನೀವು ಅದನ್ನೇನಾದ್ರು ನ್ಯಾಯಬದ್ಧವಾಗಿ ನೀವೇನಾದ್ರು ಧರ್ಮಸ್ಥಳನ ಒಪ್ಪಿಸದೆ ಹೋದರೆ, ತಮ್ಮ ಸುಬರ್ದ ತಗೊಳ್ಳದೆ ಹೋದರೆ ದಯಮಾಡಿ ಒಂದು ಕೆಲಸ ಆಗಬೇಕಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಮಹದೇಶ್ವರನ ಬೆಟ್ಟ ಇದೆಯಲ್ಲ, ಮಹದೇಶ್ವರನ ಬೆಟ್ಟನ ಸಾಲೂರು ಮಠಕ್ಕೆ ಸೇರಿದಂಥದ್ದು ಮಠ, ಅದು ದೇವಸ್ಥಾನ. ಅದು ಅದರಿಂದ ಸಾಲೂರು ಮಠದ ಸ್ವಾಮಿಗಳು ಅವರು ಯಾವ ಕಾರಣಕ್ಕೆ ಆ ಥರ ಬಾಯಿ ಮುಚ್ಕೊಂಡಿದ್ದಾರೋ ಅವ್ರಿಗೆ ಪಾಪ ಅವ್ರಿಗೆ ಯಾಕೆ ಹೀಗಿದ್ದಾರೋ ಗೊತ್ತಿಲ್ಲ. ಆದರೆ ನಾನು ಹೇಳ್ತಾ ಇದ್ದೀನಿ, ನೀವೇನಾದ್ರು ಧರ್ಮಸ್ಥಳನ ಮುಟ್ಗೋಲು ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಮಹದೇಶ್ವರನ ಬೆಟ್ಟನ ಸಾಲೂರು ಮಠಕ್ಕೆ ಬಿಟ್ಕೊಡಿ ಅಂತೇಳಿ ನನ್ನ ಒತ್ತಾಯ. ಸಾಲೂರು ಮಠಕ್ಕೆ ಬಿಟ್ಕೊಟ್ರೆ ಸಾಲೂರು ಮಠಕ್ಕೆ ಹೆಗ್ಡೆಯವ್ರ ಥರ ಫ್ಯಾಮಿಲಿ ಇಲ್ಲಿಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ. ಸಾಲೂರು ಮಠದಲ್ಲಿ ಬುದ್ಧಿಯವರು ಇರೋರು ಒಬ್ಬರೇ. ಅವರು ನಿಷ್ಠೆ ಪ್ರಾಮಾಣಿಕತೆಯಿಂದ ಈ ದೇವಸ್ಥಾನ ನಡೆಸ್ಕೊಂಡು ಹೋಗ್ತಾರೆ. ಈ ದೇವಸ್ಥಾನ ಬರೋಂಥ ವರಮಾನಗಳನ್ನು ಈ ರಾಜ್ಯಕ್ಕೆ ಕೊಡ್ತಾರೆ. ಈ ರಾಜ್ಯದಲ್ಲಿ ರಸ್ತೆಗಳ ರಿಪೇರಿಗೋ ಇನ್ನೊಂದಕ್ಕೋ ಮತ್ತೊಂದು ಕಾಮಗಾರಿಗಳಿಗೆ ಇವರು ಅಲ್ಲಿ ಬರೋಂಥ ಹಣ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.